ಎಲ್ಲ ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಅವ್ರಿಗೆ ಆದಂತ ಕಾನೂನು ಇದೆ, ಅವ್ರಿಗೆ ಆ ಹೆಸರಿನಲ್ಲಿ ನಾವು ಕರೆಯಂಗೂ ಇಲ್ಲ. ನೀವು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಅವರು IAS ಅಧಿಕಾರಿಗಳಾಗಿದ್ದಾರೆ, ಪ್ರತಿಯೊಂದು ಆಫೀಸರ್ಸ್ಗಳು ಅವರೇ ಆಗಿದ್ದಾರೆ. ಈಗ ನಾವು ಅವ್ರುಗಳನ್ನ ಆ ಮಟ್ಟದಲ್ಲಿ ನಾವು ಕಾಣಂಗಿಲ್ಲ. ನಿಮಗೆ ಪಂಚಾಯತಿ ವತಿಯಿಂದ ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳಿ ಅದನ್ನ ಮಾಡಿಸ್ಕೊಡಕ್ ವ್ಯವಸ್ಥೆ ಮಾಡ್ತಾರೆ. ನಮ್ಮನೆ ಹತ್ರ ನಾವು ಮಾಡ್ಕೊಂಡ್ರೆ ತಪ್ಪೇನಿದೆ? ಎಲ್ಲಿ ಅಮ್ಮ, ಯಾವ ಕಡೆ ಅಮ್ಮ ಅದು? ಈಗ ಒಂದ್ ನಿಮಿಷ ಕೇಳಮ್ಮಗೆ ಹೇಳ್ತೀವಿ ಕೇಳಿ. ಈಗ ಚರಂಡಿ ಇದೆ, ಚರಂಡಿ ಮಾಡಿರೋದು ಏನಕ್ಕೆ ಅಂದ್ರೆ ನೀರು ಹೋಗೋಕೆ. ನೀವೆಲ್ಲರೂ ಪೇಪರು, ಲೋಟ, ಪ್ಲಾಸ್ಟಿಕ್ ಎಲ್ಲ ತಗೊಂಡು ಚರಂಡಿಗೆ ಹಾಕ್ತಾರೆ. ದಯಮಾಡಿ ನಮ್ಮ ವೆಹಿಕಲ್ ಬರುತ್ತೆ, ವೆಹಿಕಲ್ ಬರಲ್ವಾ, ವೆಹಿಕಲ್ಗೆ ಕಸಗಿಸಿ ಏನಿದೆ ಅದರ ಕಾಲುವೆ ಅಭಿವೃದ್ಧಿ 2, ಮೆಟ್ಲಿಂಗ್ ರಸ್ತೆ 2, ಒಟ್ಟು 13 ಕಾಮಗಾರಿಗಳನ್ನ ನಿರ್ವಹಣೆ ಮಾಡಿ 27,28,351 ರೂಪಾಯಿಗಳನ್ನ ಖರ್ಚನ್ನ ಮಾಡಿದ್ದಾರೆ. ಹಾಗೆ ಅರಣ್ಯ ಇಲಾಖೆಯಿಂದ 10 ಕಾಮಗಾರಿಗಳನ್ನ ನಿರ್ವಹಣೆ ಮಾಡಿ 5,25,402 ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ 4,43,738 ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಈ ರೀತಿಯಾಗಿ ಒಟ್ಟು 84 ಕಾಮಗಾರಿಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದಕ್ಕೆ 41,68,258 ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥದ್ದು. ಇವು ಎಲ್ಲೆಲ್ಲಿ ನಡೆದಿದೆ ಕಾಮಗಾರಿಗಳು, ಯಾರು ಕೂಲಿ ಕಾರ್ಮಿಕರಾಗಿ ಭಾಗವಹಿಸಿದಿರಿ, ಇದರಲ್ಲಿ ಯಾರು ಫಲಾನುಭವಿಗಳಾಗಿ ಈ ಒಂದು ಸವಲತ್ತನ್ನು ಪಡ್ಕೊಂಡಿದ್ದೀರಿ, ಅವ್ರಿಗೆ ಎಷ್ಟು ಹಣ ಪಾವತಿಯಾಗಿದೆ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಸುದ ನಾವು ನಿಮ್ಮ ಮುಂದೆ ಹೇಳ್ತೀವಿ. ತಮಗೆ ಕೂಲಿ ಹಣ ಬಂದಿಲ್ಲ ಅಂತಂದ್ರೆ ಅಥವಾ ನಿಮಗೆ ಬೇರೆ ಫಲಾನುಭವಿಗಳಾಗಿದ್ದು ಹಣ ನಾವು ಮಾಡ್ಕೊಂಡ್ರಿ ನಮ್ಮ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಾನೆ. ಯಾವ ನೀರು ಹಿಂದಕ್ಕೆ ಬರ್ತಾನೆ, ನೀವು ಬಂದು ಅವ್ರು ನೋಡ್ಬೇಕು, ಕಸ ಕಟ್ಟಿ ಇದನ್ನ ಬಿಡ್ಬೇಡಿ ಅಂತ ಜಗಳಾಡ ಮನೆಯವರು. ನಾವು ಪಿಲೇಟ್ ಅಂತ ಹಾಕಿಸ್ಬಿಟ್ಟು ಅದೇ ಇಟ್ಕೊಳ್ಳೋದು ಅವ್ರನ್ನ ಕೇಳುವಂತಲ್ಲ ನಾವೇನು ಜನ